Hello students, good day to you all. Today we will see second year, second chapter, that is file handling. In this chapter we will learn the introduction to file, why it is called file and the types of files. All those things we will see one by one. Understanding how computer stores and manages information is fundamental to programming and digital literacy. Files are the building blocks of data storage, enabling us to save, retrieve, and manipulate information permanently. File is a building block of ಡೇಟಾ ಸ್ಟೋರೇಜ್. ಅಂದರೆ ಫೈಲ್ ಇಲ್ಲದೆ ಏನೂ ಇಲ್ಲ, ಫೈಲ್ ರೂಪದಲ್ಲಿ ನಾವೆಲ್ಲ ಸ್ಟೋರ್ ಮಾಡ್ತಾ ಹೋಗ್ತೇವೆ. ಸೊ ಫೈಲ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡೇಟಾ ಸ್ಟೋರೇಜ್ ಆ್ಯಂಡ್ ಬೈ ದ್ಯಾಟ್ ವಿ ಕ್ಯಾನ್ ಸೇವ್ ದಿ ಫೈಲ್. ಅಂದರೆ ಒಂದು ಹೆಸರು ಬೇಕು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿ ಇಡಲಿಕ್ಕೆ, ಅದಕ್ಕೆ ಫೈಲ್ ಅಂತ ಹೇಳ್ತೇವೆ. ಅದನ್ನು ಸೇವ್ ಮಾಡಿಡಬೇಕು, ಅದನ್ನು ಅಂದರೆ ತೆಗೆದುಕೊಳ್ಬೋದು, ಅಥವಾ ಅದನ್ನು ಮ್ಯಾನೇಜ್ ಮಾಡ್ಬೋದು, ಬೇರೆ ಬೇರೆ ಆಪರೇಷನ್ಸ್ ಅದ್ರ ಸಂಗಡ ಮಾಡ್ಬೋದು ಅಂತ ಹೇಳೋದನ್ನು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಿದೆ. ಸೊ ವಾಟ್ ಈಸ್ ಫೈಲ್? A file is a named location on secondary storage media where data is permanently stored for later access. Okay. As per syllabus, ನಿಮ್ಮ ಡೆಫಿನೇಷನ್ ಈ ಟೈಪಲ್ಲಿ ಇದೆ. A file is a named location on secondary storage media where data is permanently stored for later access. ಫೈಲ್ ಅಂದರೆ ಒಂದು ಹೆಸರು ಕೊಟ್ಟನ, ಅಂದರೆ ಐಡೆಂಟಿಫಿಕೇಶನ್ ಸಲುವಾಗಿ ಒಂದು ಹೆಸರು ಕೊಟ್ಟಿದ್ದೇವೆ. ಆ ಹೆಸರಿನ ಫೈಲು ಸೆಕೆಂಡರಿ ಸ್ಟೋರೇಜ್ದಲ್ಲಿ ಸ್ಟೋರ್ ಆಗಿರ್ತದೆ. ಅದು ಪರ್ಮನೆಂಟ್ಲಿ ಸ್ಟೋರ್ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಮುಂದೆ ಆಕ್ಸೆಸ್ ಮಾಡಲಿಕ್ಕೆ ಅಥವಾ ತೆಗೆದುಕೊಳ್ಳಲಿಕ್ಕೆ. ಥಿಂಕ್ ಆಫ್ ಇಟ್ ಆಸ್ ಎ ಡಿಜಿಟಲ್ ಕಂಟೈನರ್ ದಟ್ ಹೋಲ್ಡ್ಸ್ ಇನ್ಫಾರ್ಮೇಷನ್ ಆನ್ ಯುವರ್ ಹಾರ್ಡ್ ಡ್ರೈವ್, USB drive or cloud storage. Every file on your computer has a unique name and location, making it possible to organize, find and use your data efficiently. Files can contain anything from documents and photos to programs and system configuration. Every file on your computer has one unique name. Hage, for you people, there is a name, correct, for the identification. Your parents has kept it. ನಿಮ್ಮ ತಂದೆ ತಾಯಿ ಏನು ನಿಮ್ಮ ಹೆಸರು ಇಟ್ಟಿದ್ದಾರೆ ಅದರಿಂದ ಅವ್ರು ಐಡೆಂಟಿಫೈ ಮಾಡ್ತಾರೆ. ಹಾಗೆ ನೀವು ಲೈಫಲ್ಲಿ ಐಡೆಂಟಿಫೈ ಆಗ್ತೀರಿ. ಸೇಮ್ ವೇ ಇನ್ಫಾರ್ಮೇಷನ್ ಯಾವುದೇ ಇದ್ರೂ ಅದಕ್ಕೆ ನಾವೇನು ಮಾಡ್ತೇವೆ, ಒಂದೊಂದು ಹೆಸರು ಕೊಟ್ಟು ಐಡೆಂಟಿಫೈ ಮಾಡ್ತೇವೆ. ಅದನ್ನೇ ಫೈಲ್ ಅಂತ ಹೇಳ್ತೇವೆ. ಫೈಲ್ಸ್ ಕ್ಯಾನ್ ಕಂಟೈನ್ ಎನಿಥಿಂಗ್ ಫ್ರಾಮ್ ಡಾಕ್ಯುಮೆಂಟ್ಸ್. ಅದು ಡಾಕ್ಯುಮೆಂಟ್ ಇರ್ಬೋದು, ಫೋಟೋ ಇರ್ಬೋದು, ಪ್ರೋಗ್ರಾಮ್ ಇರ್ಬೋದು, ವಿಡಿಯೋ ಇರ್ಬೋದು, ಯಾವುದೋ ಒಂದು ಸಿಸ್ಟಮನ್ನು ಕಾನ್ಫಿಗರ್ ಮಾಡಿದ್ದು ಇರ್ಬೋದು, ಅದನ್ನು ನಾವು ಡ್ರೈವರ್ ಫೈಲ್ಸ್ ಅಂತೇವೆ. ಅವು ಯಾವುದೂ ಇರ್ಬೋದು. The binary foundation. Everything is binary. Computer stores every file as a collection of zeros and ones, that is in the binary form. Zero ಮತ್ತು 1 ಬಿಟ್ಟರೆ ಏನೂ ಇಲ್ಲ. This means every file is essentially a series of bytes stored one after another. ಬೈಟ್ ರೂಪದಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿದ್ದಿರ್ತದೆ ಅಂತ ಹೇಳ್ತೇವೆ. ಸೆಟ್ ಆಫ್ ಬೈಟ್ಸ್ಗಳು ಸೇರಿ ಒಂದು ಫೈಲ್ ಆಗ್ತದೆ. ಬೈಟ್ಸ್ ಅಂತ ಹೇಳಿದ್ರೆ ಮೇ ಬಿ ಕ್ಯಾರೆಕ್ಟರ್ ಇರ್ಬೋದು, ವರ್ಡ್ ಇರ್ಬೋದು ಅಂತ ಹೇಳ್ತೇವೆ. ವೆದರ್ ಇಟ್ಸ್ ಯುವರ್ ಫೇವರಿಟ್ ಸಾಂಗ್, ಎ ಫೋಟೋಗ್ರಾಫ್ ಆರ್ ಎ ಟೆಕ್ಸ್ಟ್ ಡಾಕ್ಯುಮೆಂಟ್, ದ ಕಂಪ್ಯೂಟರ್ ಸೀಸ್ ಇಟ್ ಆಲ್ ಆಸ್ ಎ ಪ್ಯಾಟರ್ನ್ಸ್ ಆಫ್ ಬೈನರಿ ಡಿಜಿಟ್ಸ್ ದಟ್ ಇಟ್ ಕ್ಯಾನ್ ಪ್ರಾಸೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಏನು ಬೇಕಾದರೂ ಅದು ಇರಬಹುದು. Two main types of files. One is text file, another one is binary file. Human readable character that can be opened by any text editors are called text file. Examples include .txt. ನೋಟ್ಪ್ಯಾಡ್ ಇಂದ ನೀವೇನಾದರೂ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ರೆ TXT ಎಕ್ಸ್ಟೆನ್ಷನ್ ಇರ್ತದೆ. ಪೈಥಾನಲ್ಲಿ ಕ್ರಿಯೇಟ್ ಮಾಡಿದ್ರೆ .py ಇರ್ತದೆ. ಹಾಗೆ .csv ಫೈಲ್ಸ್ ಅಂತ ಹೇಳ್ತೇವೆ. ಇವನ್ನೆಲ್ಲ ನಾವೇನಂತ ಹೇಳ್ತೇವೆ, ಅಥವಾ .doc ಇರ್ಬೋದು, ಡಾಕ್ಯುಮೆಂಟ್ ಫೈಲ್ MS ವರ್ಡಿಂದ ಇರ್ಬೋದು, ಅವನ್ನೆಲ್ಲ ಟೆಕ್ಸ್ಟ್ ಫೈಲ್ ಅಂತ ಹೇಳ್ತೇವೆ. ವೆನ್ ಯು ಓಪನ್ ದೀಸ್ ಫೈಲ್ಸ್ ಯು ಸಿ ಆಕ್ಚುಯಲ್ ವರ್ಡ್ಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್ ದಟ್ ಮೇಕ್ ಸೆನ್ಸ್ ಟು ಹ್ಯೂಮನ್ಸ್. ನಾವು ಹ್ಯೂಮನ್ ಬೀಯಿಂಗಿಗೆ ಈ ಫೈಲನ್ನು ಓದ್ಬೋದು ಅನ್ನೋ ಅರ್ಥ. ಓಪನ್ ಮಾಡಿ ಓದ್ಬೋದು, ಯಾಕೆಂದರೆ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರ್ತದೆ, ನಮ್ಗೆ ಅರ್ಥ ಆಗೋ ಫಾರ್ಮ್ಯಾಟಲ್ಲಿ ಇರ್ತದೆ. ಬೈನರಿ ಫೈಲ್, non-human readable characters and symbols requiring specific program to access
ಕಂಟೆಂಟ್ಸ್ ಅಂತ ಹೇಳ್ತೇವೆ. ನಾನ್ ಹ್ಯೂಮನ್ ರೀಡೇಬಲ್ ಕ್ಯಾರೆಕ್ಟರ್ಸ್ ಅಂದರೆ ನಮಗೆ ಓದ್ಲಿಕ್ಕೆ ಆಗೋದಿಲ್ಲ ಆ ಫಾರ್ಮ್ಯಾಟಲ್ಲಿ ಇದ್ರೆ ಅದನ್ನು ಬೈನರಿ ಫೈಲ್ ಅಂತೇವೆ. ಅಂಥದ್ದು ಯಾವುದು? ಇಮೇಜ್ ಇರ್ಬೋದು. ಇಮೇಜನ್ನು ನಾವು ವರ್ಡಲ್ಲಿ ಓಪನ್ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ ಯಾವ ಕ್ಯಾರೆಕ್ಟರ್ ಇದ್ದಾವೆ ಅಂತ, ಯಾಕೆಂದರೆ ಅದು ಬೈನರಿ ಫಾರ್ಮ್ಯಾಟಲ್ಲಿ ಇರ್ತದೆ. ಅದಕ್ಕೆ ಸ್ಪೆಷಲ್ ಆಗಿ ಬೇರೆ ಸಾಫ್ಟ್ವೇರೇ ಬೇಕು. ಮೇ ಬಿ MP3 ಪ್ಲೇಯರ್ ಬೇಕು, MPEG ಪ್ಲೇಯರ್ ಬೇಕು, VLC ಪ್ಲೇಯರ್ ಬೇಕು, ಈ ಟೈಪ್ ಪ್ಲೇಯರ್ಸ್ ಬೇಕು. ಅಂದ್ರೆ ಮಾತ್ರ ನಾವು ಅದನ್ನು ಓಪನ್ ಮಾಡಿ ನೋಡ್ಬೋದು. ಇಮೇಜ್, ವಿಡಿಯೋ, ಆಡಿಯೋ ಫೈಲ್, ಎಕ್ಸಿಕ್ಯೂಟೇಬಲ್ ಪ್ರೋಗ್ರಾಮ್ಸ್ ದಟ್ ಅಪಿಯರ್ ಆಸ್ ಗಿಬ್ರಿಶ್ ಇನ್ ಟೆಕ್ಸ್ಟ್ ಎಡಿಟರ್, ಇವನ್ನೆಲ್ಲ ನಾವು ನೋಡಿದ್ರೆ ಏನೋ ಒಂದು ಗಿಜಿಬಿಜಿ ಏನೋ ಇದ್ದಂಗೆ ಅನಿಸ್ತದೆ, ಆ ಟೈಪಲ್ಲಿ ಹೇಳ್ಬೋದು ಓಪನ್ ಮಾಡಿ ನೋಡಿದ್ರೆ. ಅಂಡರ್ಸ್ಟ್ಯಾಂಡಿಂಗ್ ಟೆಕ್ಸ್ಟ್ ಫೈಲ್. A text file is a sequence of characters consisting of alphabets, numbers and special symbols. ಅಂತ ಹೇಳಿದ್ರೆ ಟೆಕ್ಸ್ಟ್ ಫೈಲಲ್ಲಿ ಏನಿರಬಹುದು? ಆಲ್ಫಾಬೆಟ್ಸ್ ಇರ್ಬೋದು, ಸೆಟ್ ಆಫ್ ಆಲ್ಫಾಬೆಟ್ಸ್ ಇರ್ಬೋದು, ವರ್ಡ್ಸ್ ಆಗ್ತವೆ, ಸೆಟ್ ಆಫ್ ನಂಬರ್ಸ್ ಇರ್ಬೋದು, ಅಥವಾ ಸ್ಪೆಷಲ್ ಸಿಂಬಲ್ಸು ಇರ್ಬೋದು. ಕಾಮನ್ ಎಕ್ಸಾಂಪಲ್ .txt, .py, .doc, .xls, XLN ಫೈಲು ಇರ್ಬೋದು. ಅವೆಲ್ಲ ನಾವು ಟೆಕ್ಸ್ಟ್ ಫೈಲ್ ಅಂತೇವೆ. Storage method. Text files are stored as sequences of bytes representing ASCII, Unicode or other encoding value. ಟೆಕ್ಸ್ಟ್ ಫೈಲನ್ನು ಸೀಕ್ವೆನ್ಸ್ ಆಫ್ ಬೈಟ್ಸ್ ಅಲ್ಲಿ ಸ್ಟೋರ್ ಆಗ್ತದೆ. ASCII ಇರಬಹುದು, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತೇವೆ. ಈವನ್ ISCII ಇರ್ಬೋದು, ಇಂಡಿಯನ್ ಸ್ಟ್ಯಾಂಡರ್ಡ್ ಆರ್ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಹೇಳ್ತೇವೆ. ಯುನಿಕೋಡ್ ಇರ್ಬೋದು, ಯೂನಿವರ್ಸಲ್ ಕೋಡ್ ಇರ್ಬೋದು, ಯಾವುದೂ ಇರ್ಬೋದು. ಅದನ್ನು ನಾವು ಫಸ್ಟ್ ಇಯರಲ್ಲಿ ಕಲ್ತಿದ್ವಿ. Then the display process. Text editor translate each value to show readable characters. For example, ASCII value of A is 65. That displays A. That is ASCII value of A is 65. So ASCII value 65 displays as letter A. ಹಾಗೆ ಸ್ಮಾಲ್ A ಆದರೆ 97, ಬ್ಲ್ಯಾಂಕ್ ಸ್ಪೇಸ್ ಆದರೆ ಬೇರೆ ಟೈಪ್. ಅಂದರೆ ಎಲ್ಲದಕ್ಕೂ ಒಂದೊಂದು ನಂಬರ್ ಇದೆ. ಡಿಸ್ಪ್ಲೇ ಪ್ರಾಸೆಸ್ ಅದು ಎನ್ಕೋಡಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಲೈನ್ ಟರ್ಮಿನೇಷನ್. ಈಚ್ ಲೈನ್ ಎಂಡ್ಸ್ ವಿತ್ ಸ್ಪೆಷಲ್ ಎಂಡ್ ಆಫ್ ಲೈನ್ ಸಿಂಬಲ್. ಎಂಡ್ ಆಫ್ ಲೈನ್ EOL ಅಂತೇವೆ. ಕ್ಯಾರೆಕ್ಟರ್ಸ್ ಲೈಕ್ ನ್ಯೂ ಲೈನ್, \n ಟು ಸಪ್ರೇಟ್ ಕಾಂಟೆಂಟ್ ಅಂತ ಹೇಳ್ತೇವೆ. ಈಚ್ ಲೈನ್ ಅಂದರೆ ಪ್ರತಿಯೊಂದು ಲೈನಿನ ಎಂಡಿಗೆ ನಾವು ಎಂಟರ್ ಹೊಡೆದಂಗೆ ಆಗಿರ್ತದೆ ಅಂತ ಅರ್ಥ. ಅಂದರೆ ಆ ಲೈನ್ ಎಂಡ್ ಆಯಿತು ಅಂತ ಅರ್ಥ. ಎಂಟರ್ ಹೊಡೆದ್ರೆ ಆ ಲೈನ್ ಎಂಡ್ ಆಯಿತು ಅಂತ ನಾವು ತಿಳ್ಕೊಳ್ತೇವೆ. ಕರೆಕ್ಟಾ? ಹಾಗೆ ಇಲ್ಲಿ ಫೈಲಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಅದು ಪ್ರತಿಯೊಂದು ಲೈನಿನ ಎಂಡಿಗೆ \n ಅಂತ ಇಟ್ಕೊಂಡು ಕಂಟೆಂಟ್ಸನ್ನು ಸಪ್ರೇಟ್ ಮಾಡ್ತದೆ ಅಂತ. ಬೈನರಿ ಫೈಲ್ಸ್, it is a non-readable content. That means it's not possible to read just by opening it. Binary files store bytes that don't represent ASCII character value. ಟೆಕ್ಸ್ಟ್ ಫೈಲಲ್ಲಿ ASCII ಕ್ಯಾರೆಕ್ಟರ್ ವ್ಯಾಲ್ಯೂ ಇಂದ ಅಥವಾ ಯಾವುದೋ ಒಂದು ಎನ್ಕೋಡಿಂಗ್ ಮೆಥಡ್ ಇಂದ ತೋರಿಸ್ತದೆ. ಬಟ್ ಹಿಯರ್ ಇಟ್ ವಿಲ್ ನಾಟ್ ಶೋ ದಿ ASCII ಕ್ಯಾರೆಕ್ಟರ್ ವ್ಯಾಲ್ಯೂ. ಇನ್ಸ್ಟೆಡ್ ದೇ ಕಂಟೈನ್ ಆಕ್ಚುಯಲ್ ಕಾಂಟೆಂಟ್ ಲೈಕ್ ಇಮೇಜಸ್, ಆಡಿಯೋ, ವಿಡಿಯೋ ಆರ್ ಕಾಂಪ್ರೆಸ್ ಡೇಟಾ. Special requirement. These files need specific software to read or write the content. Opening them in text editor shows garbage value because the data isn't meant for human reading. Fragility. Even a single bit change can corrupt binary files, making them unreadable or to supporting applications. ನೀವೇನಾದರೂ ಓಪನ್ ಮಾಡಿ ಅದರಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅದು ಓಪನ್ನೇ ಆಗೋದಿಲ್ಲ, ಅಥವಾ ಏನಾದರೂ ಒಂದು ಡಿಲೀಟ್ ಮಾಡಿದ್ರಿ, so it will not open it. That means full image is represented by that thing, and if anything is removed from that file, then it will not be readable. ಅದನ್ನ fragility ಅಂತ ಹೇಳ್ತೇವೆ. File operations in Python. Python provides the IO module with functions for handling files. Real-world applications deal with data from databases, CSV files, HTML, XML, JSON files and other sources. Common file operations include creating files, opening file, writing data, reading data and traversing file content. Python makes these operations using built-in functions. So Python dalli to read information there are IO modules like CSV file, HTML, XML. Okay, HTML, XML ಅಂತ ಹೇಳಿದ್ರೆ ವೆಬ್ಸೈಟಿಗೆ ರಿಲೇಟೆಡ್, ಇದನ್ನು JSON, ಜಾವಾಸ್ಕ್ರಿಪ್ಟ್
ಫೈಲ್ ಅಂತ ಹೇಳ್ತೇವೆ. ಆ್ಯಂಡ್ ಅದರ್ ಸೋರ್ಸಸ್ ಇವೆಲ್ಲ ರೀಡ್ ಮಾಡಲಿಕ್ಕೆ IO ಮಾಡ್ಯೂಲ್ಸ್ ಇದ್ದಾವೆ ಅಂತ ಹೇಳ್ತೇವೆ. ಕಾಮನ್ ಫೈಲ್ ಆಪರೇಷನ್ಸ್ ಇನ್ಕ್ಲೂಡ್ ಕ್ರಿಯೇಟಿಂಗ್ ಫೈಲ್ ಕ್ರಿಯೇಟ್ ಮಾಡೋದು, ಓಪನ್ ಮಾಡೋದು, ರೈಟ್ ಮಾಡೋದು, ರೀಡ್ ಮಾಡೋದು, ಫೈಲ್ ಒಳಗೆ ಮೂವ್ಮೆಂಟ್ ಮಾಡೋದು ಸ್ಟಾರ್ಟಿಂಗ್ ಇಂದ ಎಂಡಿಗೆ, ಅದೆಲ್ಲ ಟ್ರಾವರ್ಸಿಂಗ್ ಅಂತೇವೆ. ಇವೆಲ್ಲ ಆಪರೇಷನ್ಗೆ ಬಿಲ್ಟ್ ಇನ್ ಫಂಕ್ಷನ್ಸ್ ಇದ್ದಾವೆ, ಅದನ್ನು ನಾವು ನೋಡ್ತೇವೆ. ಓಪನಿಂಗ್ ಫೈಲ್ಸ್ ವಿತ್ ಓಪನ್ ಫಂಕ್ಷನ್. ಸೊ ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ for the file handling, that is open. Open file name, whichever file name you can specify. Commonly give the extension as .txt or .dat to represent it is a text file or data file. Then the access mode we have to specify, and this is one instance of this file name. Andre total file anna ee object inda represent ಮಾಡ್ತದೆ ಅಂತ ಅರ್ಥ. So file object is equal to open file name comma access mode. So file object returns a file handle stored in file object variable for data transfer operation. ಅದನ್ನೇ ಫುಲ್ ಫೈಲ್ ಅನ್ನ ಈ ಹೆಸರಿಂದ ರಿಪ್ರೆಸೆಂಟ್ ಮಾಡುತ್ತೆ. ಅವಾಗ ನಮಗೆ ಈಸಿಯಾಗಿ ಪ್ರೋಗ್ರಾಮಲ್ಲಿ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಅರ್ಥ. ಫೈಲ್ ಅಟ್ರಿಬ್ಯೂಟ್ಸ್ ಪ್ರೊವೈಡ್ ಇನ್ಫಾರ್ಮೇಶನ್ ಲೈಕ್ ಫೈಲ್ ಡಾಟ್ ಕ್ಲೋಸ್, ಅದ್ರ ಸ್ಟೇಟಸ್ ತೋರಿಸ್ತದೆ. ಫೈಲ್ ಡಾಟ್ ಮೋಡ್ ಯಾವ ಆಕ್ಸೆಸ್ ಮೋಡ್ ಇದೆ, ರೀಡ್ ಆರ್ ರೈಟ್ ಅಥವಾ ಅಪೆಂಡ್ ಅಂತ. ಆ್ಯಂಡ್ ಫೈಲ್ ಡಾಟ್ ನೇಮ್ ಯಾವ ಫೈಲ್ ನೇಮ್ ಇದೆ, ಇವನ್ನೆಲ್ಲ ನಾವು ಫೈಲ್ ಅಟ್ರಿಬ್ಯೂಟ್ಸ್ ಅಂತ ಹೇಳ್ತೇವೆ. ದೆನ್ ದ ಫೈಲ್ ಕ್ರಿಯೇಷನ್, ಇಫ್ ದ ಫೈಲ್ ಡಸಂಟ್ ಎಕ್ಸಿಸ್ಟ್, Python creates a new empty file with the specified name. ಫೈಲ್ ಆಲ್ರೆಡಿ ಇಲ್ಲ ಅಂತ ಹೇಳಾದ್ರೆ ಹೊಸ ಫೈಲನ್ನು ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ತಾರೆ. The file name should include the complete path if the file isn't in the current working directory. The access mode parameter is optional and defaults to read mode. ನೀವು ಎಲ್ಲಿಂದ ರೀಡ್ ಮಾಡ್ತೀರಿ ಅದೇ ನಿಮ್ದು ಡಿಫಾಲ್ಟ್ ಡಿರೆಕ್ಟರಿ ಆದರೆ ಅಥವಾ ಡಿಫಾಲ್ಟ್ ಫೋಲ್ಡರ್ ಆದರೆ ಪ್ರಾಬ್ಲಮ್ ಇಲ್ಲ. ಇಲ್ದಿದ್ರೆ ನೀವು ಫುಲ್ ಪಾತ್ ಅನ್ನು ಕೊಡಬೇಕು. ಪಾತ್ ಅಂದರೆ ಸಿ ಡ್ರೈವಲ್ಲಿ ಎಲ್ಲಿದೆ, ಡಿ ಡ್ರೈವಲ್ಲಿ ಎಲ್ಲಿದೆ, ಅದರಲ್ಲಿ ಯಾವ ಫೋಲ್ಡರ್ಲಿದೆ ಅದನ್ನೆಲ್ಲ ಸ್ಪೆಸಿಫೈ ಮಾಡಬೇಕು ಅಂತ ಹೇಳ್ತೇವೆ. ಫೈಲ್ ಆಕ್ಸೆಸ್ ಮೋಡ್ಸ್ ನಾವು ಇದರಲ್ಲಿ ನೋಡಿದ್ವಿ. ದರ್ ವಿಲ್ ಬಿ ಲೈಕ್ ಆಕ್ಸೆಸ್ ಮೋಡ್, ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಫೈಲ್ ಆಕ್ಸೆಸ್ ಮೋಡ್ಸ್ ಆರ್ ಫಾರ್ ರೀಡ್ ಒನ್ಲಿ ಮೋಡ್, ದಟ್ ಇಸ್ ಎ ಡಿಫಾಲ್ಟ್. ಫೈಲ್ ಆಫ್ಸೆಟ್ ಎಟ್ ದ ಬಿಗಿನಿಂಗ್ ಅಂದರೆ ಫೈಲ್ ರೀಡ್ ಮಾಡುವಂಥ ಕಂಟ್ರೋಲು ಬಿಗಿನಿಂಗ್ ಅಲ್ಲಿ ಇರ್ತದೆ ಅಂತ ಅರ್ಥ, ಫೈಲ್ ಆಫ್ಸೆಟ್ ಅಂತ ಹೇಳಿದ್ರೆ. ಆರ್ ರೀಡ್ ಒನ್ಲಿ ಮೋಡ್, ಡಬ್ಲ್ಯೂ ರೈಟ್ ಮೋಡ್, it overrides existing content or creates new file. A mode, that is append mode, adds the content at the end of file or creates new file. ಅಂದರೆ append ಅನ್ನು ಇದನ್ನಾದರೂ ತೆಗೆದುಕೊಂಡ್ರೆ ರೈಟ್ ಮೋಡು ವರ್ಕ್ ಆದಂಗೆ ಆಗ್ತದೆ. ಪ್ಲಸ್ ಆಲ್ರೆಡಿ ಏನಾದರೂ ಇನ್ಫಾರ್ಮೇಶನ್ ಇದ್ದರೆ, ಇಫ್ ಇಟ್ ಕಂಟೇನ್ಸ್ ಇನ್ಫಾರ್ಮೇಶನ್, ದೆನ್ ಇಟ್ ಆಡ್ಸ್ ದಿ ನ್ಯೂ ಇನ್ಫಾರ್ಮೇಶನ್ ಎಟ್ ದಿ ಎಂಡ್ ಆಫ್ ದಟ್ ಫೈಲ್. ಅಂದರೆ ಆ್ಯಡ್ ಆಗ್ತಾನೆ ಹೋಗ್ತದೆ ಇರೋ ಫೈಲಲ್ಲಿ ಅಂತ ಅರ್ಥ. ಆರ್ ಪ್ಲಸ್ ರೀಡ್ ಆ್ಯಂಡ್ ರೈಟ್ ಮೋಡ್, ಫೈಲ್ ಮಸ್ಟ್ ಎಕ್ಸಿಸ್ಟ್. ಫೈಲ್ ಇದೆ ಅಂತ ಹೇಳಾದರೆ ರೀಡು ಮಾಡ್ಬೋದು, ರೈಟು ಮಾಡ್ಬೋದು. ಆರ್ ಪ್ಲಸ್. ಆರ್ ಬಿ ಬೈನರಿ ರೀಡ್ ಒನ್ಲಿ ಮೋಡ್ ಅಂತ ಹೇಳ್ತೇವೆ ಫಾರ್ ನಾನ್ ಟೆಕ್ಸ್ಚುವಲ್ ಡೇಟಾ. ಅಂದರೆ ಬೈನರಿ ಫೈಲ್ ರೀಡ್ ಮಾಡೋದಿದ್ರೆ ಆರ್ ಬಿ ಅಂತ ಕೊಡಬೇಕು ಅಂತ ಆಯಿತು. ಅಪೆಂಡ್ ಆ್ಯಂಡ್ ರೀಡ್ ಮೋಡ್ ಕ್ರಿಯೇಟ್ಸ್ ಫೈಲ್ ಇಫ್ ಇಟ್ ಡಸಂಟ್ ಎಕ್ಸಿಸ್ಟ್. ಎ ಪ್ಲಸ್ ಅಪೆಂಡ್ ಆ್ಯಂಡ್ ರೀಡ್ ಮೋಡ್. ಅಪೆಂಡ್ ಅಂದರೆ ಆ್ಯಡ್ ಅಂತ ಹೇಳ್ತೇವೆ, ರೀಡು ಮಾಡ್ಬೋದು ಎ ಪ್ಲಸ್ ಕೊಟ್ಟಿದ್ದಿದ್ರೆ. ಸೊ ಬೈನರಿ ಮೋಡ್ಸ್ ಬಿ ಸಫಿಕ್ಸ್ ಹ್ಯಾಂಡಲ್ ನಾನ್ ಟೆಕ್ಸ್ಚುವಲ್ ಡೇಟಾ ವೈಲ್ ಟೆಕ್ಸ್ಟ್ ಮೋಡ್ ವರ್ಕ್ ವಿತ್ ಸ್ಟ್ರಿಂಗ್ಸ್ ಬೈ ಡಿಫಾಲ್ಟ್. ಸೊ ಟೆಕ್ಸ್ಟ್ ಫೈಲಿಗೆ ನೀವು ಮೆನ್ಷನ್ ಮಾಡಬೇಕಂತಿಲ್ಲ, ಡಿಫಾಲ್ಟ್ ಆಗಿ ಅದು ಟೆಕ್ಸ್ಟ್ ಫೈಲ್ ಅಂತ ತಿಳ್ಕೊಳ್ತದೆ. ಆದರೆ ಬೈನರಿಗಾದರೆ ಮೆನ್ಷನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಮಾಡಿದ್ದಿದೆ. ಸೊ ಬೆಸ್ಟ್ ಪ್ರಾಕ್ಟೀಸಸ್ ಕ್ಲೋಸಿಂಗ್ ಫೈಲ್ಸ್. ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ಏನು? ಒಂದು ಫೈಲನ್ನು ರೀಡ್ ಮಾಡ್ತೇವೆ, ರೈಟ್ ಮಾಡ್ತೇವೆ ಅಂದಮೇಲೆ ಎಂಡಿಗೆ ಕ್ಲೋಸ್ ಮಾಡಲೇಬೇಕು. ದಟ್ ಈಸ್ ಕಾಲ್ಡ್ ಬೆಸ್ಟ್ ಪ್ರಾಕ್ಟೀಸಸ್. ಸೊ ಮ್ಯಾನ್ಯುವಲ್ ಕ್ಲೋಸಿಂಗ್, ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್, ಗುಡ್ ಪ್ರಾಕ್ಟೀಸ್ ಟು ಫ್ರೀ ಅಪ್ ದ ಮೆಮರಿ ಟು ಎನ್ಶ್ಯೂರ್ ಡೇಟಾ is saved. Python flushes any unwritten data before closing. ಅಂದರೆ ಪೈಥಾನ್ ಏನಿದೆ ಅದನ್ನೆಲ್ಲ ಡಿಲೀಟ್ ಮಾಡಾಕ್ತದೆ ಮೆಮರಿಯಲ್ಲಿ ಇದ್ದಿದ್ದನ್ನು. ಓಕೆ, ಫೈಲಲ್ಲಿ ಒಂದ್ಸಲ ರೈಟ್ ಆಯಿತು ಅಂತ ಹೇಳಿದ್ರೆ ನಾವು ಅದನ್ನು ಕ್ಲೋಸ್ ಅಂತ ಕೊಟ್ಟರೆ ಮೆಮರಿಯಲ್ಲಿ ಏನಾದರೂ ಅದು ರಿಲೇಟೆಡ್ ಏನಾದರೂ ಇದೆ ಅಂದರೆ ಅದನ್ನೆಲ್ಲ ಇರೇಸ್ ಮಾಡಿ ಹಾಕ್ತದೆ ಅಂತ ಹೇಳೋದನ್ನು ಹೇಳಿದ್ದಿದೆ. ಯೂಸಿಂಗ್ ವಿತ್ ಸ್ಟೇಟ್ಮೆಂಟ್ ರೆಕಮೆಂಡೆಡ್ ಅಂತ ಹೇಳ್ತೇವೆ. ವಿತ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಒಳ್ಳೆಯದು. ವಿತ್ ಓಪನ್ ಫೈಲ್ ನೇಮ್
ದೆನ್ ಆರ್ ಪ್ಲಸ್ ಯಾವ ಮೋಡು ಅಂತ ಆ್ಯಸ್ ಮೈ ಆಬ್ಜೆಕ್ಟ್ ಈ ಟೈಪ್ ಕೊಟ್ಟರೆ ಸ್ವಲ್ಪ ಲಿಟ್ಲ್ ಬಿಟ್ ಒಳ್ಳೆಯದು ಅಂತ ಹೇಳ್ತೇವೆ. ಕಂಟೆಂಟ್ ಈಸ್ ಈಕ್ವಲ್ ಟು ಮೈ ಆಬ್ಜೆಕ್ಟ್ ಡಾಟ್ ರೀಡ್. ಅವಾಗ ಕಂಟೆಂಟ್ ಅನ್ನೋದ್ರಲ್ಲಿ ಇದರಲ್ಲಿ ಫೈಲಲ್ಲಿರೋ ಡೇಟಾ ಒನ್ ಬೈ ಒನ್ ಬರ್ತಾ ಹೋಗ್ತದೆ ಅಂತ ಅರ್ಥ. ಆಟೋಮ್ಯಾಟಿಕ್ಲಿ ಕ್ಲೋಸಸ್ ಫೈಲ್ ವೆನ್ exiting the with block even if exceptions occur, provides cleaner safer mode. ಅದಕ್ಕಾಗಿ ವಿತ್ ಈಸ್ ಎ ಗುಡ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ ಓಪನ್ ಮಾಡಲಿಕ್ಕೆ. ಫೈಲ್ ಆಬ್ಜೆಕ್ಟ್ ಈಕ್ವಲ್ ಟು ನೀವೇನು ಕೊಡೋದಕ್ಕಿಂತ ಫೈಲ್ ಆಬ್ಜೆಕ್ಟ್ ಈಕ್ವಲ್ ಟು ನಾವಿಲ್ಲಿ ಏನು ನೋಡಿದ್ವಿ ಓಪನ್ ಫೈಲ್ ನೇಮ್ ಆಕ್ಸೆಸ್ ಮೋಡ್, ಇದಕ್ಕಿಂತ ಈ ಮೋಡ್ ಒಳ್ಳೆಯದು ಅನ್ನೋದನ್ನು ನಿಮ್ಗೆ ಹೇಳಿದ್ದಿದೆ. ಯಾಕೆ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಿದೆ. ಯಾಕೆ? ವೈ? The thing is, it provides cleaner, safer code as well as automatically it closes the file. ಕ್ಲೋಸಿಂಗ್ ಮತ್ತು ಕೋಡ್ ಬರಿಬೇಕಂತಿಲ್ಲ, ನೀವು ಮರೆತರೂ ಅಡ್ಡಿಲ್ಲ ಅಂತ ಅರ್ಥ. ಕ್ಲೋಸ್ ಮಾಡ್ಲಿಕ್ಕೆ ಮರೆತರೂ ತಾನೇ ಎಲ್ಲ ಎಂಡಿಗೆ ಫೈಲ್ ರೀಡ್ ಆದ ಕೂಡಲೇ ಅಥವಾ ಫೈಲಿನ ಕೆಲಸ ಮುಗಿದ ಕೂಡಲೇ ತಾನೇ ಕ್ಲೋಸ್ ಮಾಡಿ ಮುಗಿಸಾಕ್ಬಿಡ್ತದೆ. ಅದಕ್ಕಾಗಿ ಫೈಲ್ ವೆನ್ ಎಕ್ಸಿಟಿಂಗ್ ದ ವಿತ್ ಬ್ಲಾಕ್. ಆಲ್ವೇಸ್ ಯೂಸ್ ವಿತ್ ಸ್ಟೇಟ್ಮೆಂಟ್ ಫಾರ್ ಫೈಲ್ ಆಪರೇಷನ್. ಇಟ್ಸ್ ಸೇಫರ್ ಆ್ಯಂಡ್ ಮೋರ್ ಪೈಥಾನಿಕ್ ಅಂತ ಹೇಳ್ತೇವೆ. ಇವಿಷ್ಟನ್ನು ಇವತ್ತು ನೋಡಿದ್ವಿ. Today we have seen this much, and tomorrow we will continue with the next part of file handling.